ರಾಜಧಾನಿ ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ಧ ಸಮರವನ್ನು ಸಾರಲಾಗಿದೆ. ಅಷ್ಟಿದ್ರೂ ಕೂಡ ಪ್ರಯಾಣಿಕರ ಸೋಗಿನಲ್ಲಿ ರೈಲಿನಲ್ಲಿ ಹೊರ ರಾಜ್ಯದಿಂದ ಈ ಗಾಂಜಾ ಜೊತೆಗೆ ಡ್ರಗ್ಸ್ ಅನ್ನು ತಂದು ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಂತಹ ಇಬ್ಬರನ್ನ ಈಗ ಪೊಲೀಸರು ಲಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರವರು, ಹೆಂಗ್ ಲಾಕ್ ಆದ್ರು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಅನ್ಯ ರಾಜ್ಯಗಳಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಗಾಂಜಾ, ಎಸಿ ಕೋಚ್ಗಳಲ್ಲಿ ಗಾಂಜಾ ಸಾಗಾಟ, ಆರ್ಪಿಎಫ್ ಶಾಕ್, ಲಕ್ಷಾಂತರ ಮೌಲ್ಯದ ಗಾಂಜಾ ಸೀಸ್, ಪೆಡ್ಲರ್ಗಳು ವಶಕ್ಕೆ. ಬೆಂಗಳೂರಿನಲ್ಲಿ ಗಾಂಜಾ ಮಾರಾಟ ಹಾಗೂ ಸಾಗಾಟ ಮಾಡುವ ಪೆಡ್ಲರ್ಗಳ ಸಂಖ್ಯೆಗೇನು ಕಡಿಮೆ ಇಲ್ಲ. ಪೊಲೀಸರು, ಎನ್ಸಿಬಿ ಅಧಿಕಾರಿಗಳು ಎಷ್ಟೇ ದಾಳಿ ನಡೆಸಿದ್ರು ಈ ದಂಧೆಗೆ ಕಡಿವಾಣವೇ ಬೀಳ್ತಿಲ್ಲ. ಡ್ರಗ್ ಪೆಡ್ಲರ್ಸ್ ಇದೀಗ ಸ್ಮಾರ್ಟ್ ಆಗಿದ್ದು ರೈಲುಗಳ ಮೂಲಕ ವಿವಿಧ ರಾಜ್ಯಗಳಿಂದ ಬೆಂಗಳೂರಿಗೆ ಗಾಂಜಾ ಸಾಗಿಸ್ತಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಆರ್ಪಿಎಫ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಾಂಜಾ ಹಾಗೂ ಪೆಡ್ಲರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. 24ನೇ ತಾರೀಕಿನಂದು ರೈಲಿನ ಸಂಖ್ಯೆ 18463 ಪ್ರಶಾಂತಿ ಎಕ್ಸ್ಪ್ರೆಸ್ನ ಮೂಲಕ ಮೆಜೆಸ್ಟಿಕ್ ರೈಲು ನಿಲ್ದಾಣಕ್ಕೆ ಕೇರಳ ಮೂಲದ ಇಬ್ಬರು ಯುವಕರು ಬಂದಿಳಿದ್ರು. ರಿಸರ್ವೇಷನ್ ಕೋಚ್ನಲ್ಲಿ ಪ್ರಯಾಣ ಮಾಡಿ ಸೂಟ್ಕೇಸ್ನಲ್ಲಿ ಗಾಂಜಾ ತುಂಬಿಸಿಕೊಂಡು ಮೆಜೆಸ್ಟಿಕ್ ರೈಲು ನಿಲ್ದಾಣದಿಂದ ಹೊರ ಹೋಗೋದಕ್ಕೆ ಪ್ರಯತ್ನಿಸುವ ವೇಳೆ ಆರ್ಪಿಎಫ್ ಅಧಿಕಾರಿಗಳು ದಾಳಿ ನಡೆಸಿ 37 ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ರಾಜಾಜಿನಗರ ವಿಭಾಗದ ಅಬಕಾರಿ ಡಿವೈಎಸ್ಪಿ ಸ್ಥಳಕ್ಕಾಗಮಿಸಿ 37,94,000 ಮೌಲ್ಯದ ಗಾಂಜಾವನ್ನು ಸೀಸ್ ಮಾಡಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ. 2025ರ ಜನವರಿಯಿಂದ ಜುಲೈ 27ರ ತನಕ ಆರ್ಪಿಎಫ್ ಪೊಲೀಸರು 4,06,02,270 ರೂಪಾಯಿ ಮೌಲ್ಯದ 534.2 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. 65 ಪ್ರಕರಣಗಳನ್ನು ದಾಖಲಿಸಿಕೊಂಡು 38 ಡ್ರಗ್ ಪೆಡ್ಲರ್ಗಳನ್ನು ಲಾಕ್ ಮಾಡಿದ್ದಾರೆ. ಗುಜರಾತ್, ಬಿಹಾರ್, ವಿಶಾಖಪಟ್ಟಣ, ಒರಿಸ್ಸಾದಿಂದ ಬೆಂಗಳೂರಿಗೆ ಗಾಂಜಾ ಸಪ್ಲೈ ಆಗ್ತಾ ಇದೆ. ಇಲ್ಲಿಂದ ನಗರದ ಹಲವು ಏರಿಯಾಗಳಿಗೆ ಪೂರೈಕೆ ಮಾಡಲಾಗ್ತಿತ್ತಂತೆ. ಈ ದಂಧೆಯಲ್ಲಿ ಬೆಂಗಳೂರಿನ ಕೆಲ ಯುವತಿಯರೇ ಪೆಡ್ಲರ್ಗಳಾಗಿದ್ದು ಆತಂಕ ಹುಟ್ಟಿಸಿದೆ. ಬೆಂಗಳೂರು ರೈಲ್ವೆ ಪೊಲೀಸರ ನಿರಂತರ ಕಾರ್ಯಾಚರಣೆ ಡ್ರಗ್ ಪೆಡ್ಲರ್ಗಳಿಗೆ ನಡುಕ ಹುಟ್ಟಿಸಿದೆ. ಆರ್ಪಿಎಫ್ ಹಾಗೂ ವಿಶೇಷ ತಂಡಗಳು ತೀವ್ರ ನಿಗಾ ವಹಿಸಿದ್ದು ಗೌಪ್ಯ ಕಾರ್ಯಾಚರಣೆಯ ಮೂಲಕ ದಂಧೆಕೋರರನ್ನ ಮಟ್ಟ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.